ನೀವು ಅಸಾಧ್ಯವಾದ ಕೆಲ್ಸಕ್ಕೆ ಕೈ ಹಾಕ್ತಾ ಇದ್ದೀರಾ ದಿವ್ಯಮ್ಮ. ಅಸಾಧ್ಯನೋ ಕಷ್ಟನೋ, ಅಣ್ಣ ಶಶಿ ಜೀವನ ಪೂರ್ತಿ ನೋವು ಪಡೋದನ್ನ ನನಗೆ ನೋಡಕ್ಕಾಗಲ್ಲ ಕೇಶವ. ಶಶಿ ಅಂದ್ರೆ ಅಣ್ಣಂಗೆ ಇಷ್ಟ ಇದೆ, ಅಣ್ಣ ಅಂದ್ರೆ ಶಶಿಗೆ ಪ್ರೀತಿ ಇದೆ. ಇವರಿಬ್ರಿಗೂ ಮದ್ವೆ ಮಾಡ್ಬೇಕು ಅಂತ ಅವರು ಇಲ್ಲಿಗೆ ಬಂದ್ರು. ಆದ್ರೆ ಹಠಕ್ ಬಿದ್ದು ಶಶಿಗೆ ಬೇರೆ ಮದ್ವೆ ಮಾಡ್ಬೇಕು ಅನ್ಕೋತಿದ್ದಾರೆ. ಅಣ್ಣನ್ ಮೌನ ಶಶಿ ಕೋಪ ತರಿಸಿ ಈ ಮದ್ವೆಗೆ ಒಪ್ಕೊಳ್ಳೋ ಹಾಗೆ ಮಾಡ್ತು. ಆದ್ರೆ ಈ ಮದ್ವೆ ನಡೆದ್ರೆ ಯಾರು ಸಂತೋಷವಾಗಿರಲ್ಲ. ಅಣ್ಣ ಮೌನವಾಗಿ ನೋವು ಪಟ್ರು, ಅವ್ರ ಆವೇಶ ಪಟ್ರು, ಶಶಿ ಕೋಪ ಮಾಡ್ಕೊಂಡ್ರು. ನಾವ್ ಏನೋ ಒಂದ್ ಮಾಡ್ಲಿಲ್ಲ ಅಂದ್ರೆ ಇದವ್ರಿಗೆ ಜೀವನ ಪರ್ಯಂತ ಶಿಕ್ಷೆ ಆಗತ್ತೆ. ನಿಜನೇ ಅಮ್ಮ, ಆದ್ರೆ ನೀವು ಮಾಡ್ತಾ ಇರೋ ಕೆಲಸದಿಂದ ಚಾಣಕ್ಯ ಸರ್ಗೆ ಕೋಪ ಬಂದು ನಿಮ್ಮ ಮಧ್ಯೆ ಮನಸ್ತಾಪಗಳು ಬಂದ್ರೆ ಅವಾಗ ಕೂಡ ಅಭಿ ಸರ್ ಶಶಿ ಮೇಡಮ್ ಬೇಜಾರ್ ಮಾಡ್ಕೋತಾರಲ್ವಾ? ಅವ್ರಿಗೆ ಬೇಕಾಗಿರೋದು ಶಶಿ ಸಂತೋಷ ಕೇಶವ. ಅಣ್ಣನ್ ಜೊತೆ ಶಶಿ ತುಂಬಾ ಸಂತೋಷವಾಗಿರ್ತಾಳೆ. ನಾಳೆ ಆದ್ರೂ ಕೋಪ ಬರ್ಬೋದು, ಆದ್ರೆ ಆಮೇಲೆ ಅರ್ಥ ಮಾಡ್ಕೋತಾರೆ. ಚಾಣಕ್ಯ ಸರ್ ಹಠದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ದಿವ್ಯಮ್ಮ. ನನ್ ಹಠದ ಬಗ್ಗೆನೂ ನಿನಗೆ ಗೊತ್ತಿಲ್ಲ. ನೀವು ಒಂದೇ ಸರಿ 2 ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ. ಚಾಣಕ್ಯ ಸರ್ನ ಕನ್ವಿನ್ಸ್ ಮಾಡೋದು, ಅಭಿ ಸರ್ನ ಮದ್ವೆಗೊಪ್ಸೋದು, 2 ಅಸಾಧ್ಯನೇ. ನಾನು ಸಾಧ್ಯ ಮಾಡ್ತೀನಿ. ಯಾವ್ದಕ್ಕೂ ಒಂದ್ಸರಿ ಯೋಚನೆ ಮಾಡಿ ಅಮ್ಮ ಅವ್ರೆ. ಕೆಟ್ಟ ಕೆಲ್ಸ ಮಾಡೋದಕ್ಕಾದ್ರೆ ಯೋಚನೆ ಮಾಡ್ಬೇಕು. ಮಾಡೋದು ಒಳ್ಳೆ ಕೆಲ್ಸ ಆಗಿರ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ಬೇಕಾಗಿರೋ ಅಗತ್ಯ ಇಲ್ಲ. ಆ ಒಳ್ಳೇದು ನಿಮ್ಗೆ ಕೆಟ್ಟದಾಗುತ್ತೇನೋ ಅಂತ ಭಯ ಆಗ್ತಾ ಇದೆ ಅಮ್ಮ ಅವ್ರೆ. ನನ್ನ ಅಣ್ಣಂಗೋಸ್ಕರ, ನನ್ನ ಆದ್ನಿಗೋಸ್ಕರ ನನಗೇನಾದ್ರೂ ಪರವಾಗಿಲ್ಲ ಕೇಶವ. ಅವರು ಖುಷಿಯಾಗಿರ್ಬೇಕು. ನಾಳೆ ಅವ್ರಿಗೆ ಮದ್ವೆ ಆಗ್ಬೇಕು. ಅದು ಮಾತ್ರ ನನ್ನ ಮನ್ಸಲ್ಲಿದೆ. ಕೇಶವ ಸರ್, ಡೆಕೋರೇಷನ್ ಇನ್ನೂ ಆಗಿಲ್ವಾ? ಒಬ್ನೇ ಮಾಡೋದ್ ಬಿಟ್ಟು ಕೆಲ್ಸದವ್ರನ್ನ ಕರ್ಕೋಬಹುದಲ್ವಾ? ಪರವಾಗಿಲ್ಲ ಸರ್, ಹೇಗೂ ನಿಂತೋಗೋ ಎಂಗೇಜ್ಮೆಂಟ್ ಅಲ್ವಾ? ಏನು ನಿಂತೋಗೋ ಎಂಗೇಜ್ಮೆಂಟ್? ನಿಮ್ಗೆ ಹಾಗೆ ಕೇಳಿಸ್ತಾ? ನಿಂತೋಗೋದಲ್ಲ ಸರ್, ನಡೆಯೋ ಎಂಗೇಜ್ಮೆಂಟ್ ಅಂದೆ ಅಷ್ಟೇ. ನೀನು ನನ್ ಪಾರ್ಟಿನೇ ಅಲ್ವಾ? ನಿಮ್ಗೆ ಆ ಡೌಟ್ ಯಾಕೆ ಬಂತು ಸರ್? ನಿನ್ ಫೇಸ್ ನೋಡ್ತಾ ಇದ್ರೆ ಡೌಟ್ ಬರ್ತಾ ಇದೆ. ನಿಮ್ಮ ಅಮ್ಮನವರು ಸಾರ್ ಜೊತೆ ಸೇರಿ ಪ್ಲಾನ್ ಏನು ಮಾಡಿಲ್ಲ ತಾನೆ? ರಾಮ ರಾಮ, ಕೆಲಸ ಮಾಡೋದಕ್ಕೆ ನನಗೆ ಟೈಮ್ ಸಾಲ್ತಾ ಇಲ್ಲ, ಇನ್ನು ಪ್ಲಾನ್ ಏನ್ ಮಾಡ್ತೀನಿ ಸರ್? ಆದ್ರೂ ನಾನ್ ನಿಮ್ ಸಾಲ್ಟು ಪೇಪರು ತಿಂದು ಸಾಕು. ಮನೆ ಮುಂದೆ ಶಾಮಿಯಾನ, ಚೇರ್ಸು, ರೆಡ್ ಕಾರ್ಪೆಟ್ ಹಾಕಕ್ ಹೇಳಿದ್ದೆ, ನೆನ್ಪಿದ್ಯಾ? ಚೆನ್ನಾಗಿ ಹೇಳಿದ್ರಿ ಸರ್. ಮದ್ವೆ ಗಂಡಗ್ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ಬೇಕು ಅನ್ನೋ ನಿಮ್ಮ ಎಕ್ಸೈಟ್ಮೆಂಟ್ ನಾನ್ ಹೇಗ್ ಮರ್ತೋಗ್ತೀನಿ ಸರ್? ಶಶಿ ಎಂಗೇಜ್ಮೆಂಟ್ ನೋಡಿ ನಿಮ್ ಸಾರು ಖಂಡಿತವಾಗ್ಲೂ ಬಿಕ್ಕಿ ಬಿಕ್ಕಿ ಅಳ್ತಾನೆ ಅಲ್ವಾ? ಏನೋ ಸರ್, ಏನ್ ನಡೆಯುತ್ತೋ ನನ್ಗೇನು ಅರ್ಥ ಆಗ್ತಿಲ್ಲ. ಯಾಕೆ ಈ ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ನಿಂಗೆ ಅನುಮಾನನ? ಅಯ್ಯೋ, ಅಂತ ಅಭಿಪ್ರಾಯ ನನ್ಗೇನು ಇಲ್ಲ ಸರ್. ತುಕು ನಿಮ್ಮ ಅಮ್ಮನವ್ರಲ್ಲಿ ಇಲ್ಲಿದ್ದೀರಾ? ಎಂಗೇಜ್ಮೆಂಟ್ ತಯಾರಿ ಫಾಸ್ಟ್ ಆಗಿ ನಡೀತಿರೋ ಹಾಗಿದೆ. ಯಾವಾಗ ನಿಮ್ಮ ಅಣ್ಣ ಅಳದನ್ ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ನಮ್ಮಣ್ಣನ ಅಳಿಸೋದಕ್ಕೆ ನಿಮ್ ಕೈಯಲ್ಲಿ ಆಗಲ್ಲ. ಆಲ್ರೆಡಿ ಅಳ್ತಾನೆ ಇರ್ತಾನೆ, ಅದಕ್ಕೆ ಇನ್ನು ಕೆಳಗೆ ಇಳಿದು ಬಂದಿಲ್ಲ. ಆ ಕೆಲ್ಸ ಮಾಡ್ತಿರೋದು ನಿಮ್ ತಂಗಿ. ಅವಳು ಹ್ಯಾಪಿಯಾಗಿ ಮದ್ವೆಗೆ ಒಪ್ಕೊಂಡಿದ್ದಾಳೆ. ಅವಳು ಯಾಕೆ ಅಳ್ತಾಳೆ? ರಾತ್ರಿ ಎಲ್ಲ ಹತ್ತು ಇನ್ನೂ ಎದ್ದಿಲ್ಲ. ಅವಳ ಅತ್ಗೆ ಆಗಿ ನೀನೇನ್ ಮಾಡ್ತಾ ಇದ್ಯಾ? ಏನ್ ಮಾಡ್ಬೇಕು? ಹೋಗಿ ಅವಳನ್ನ ಎಬ್ಸಿ ರೆಡಿ ಮಾಡು. ನಮ್ಮಣ್ಣ ಪ್ರೀತಿಸಿರೋ ಹುಡ್ಗಿನ ಇನ್ನೊಬ್ರಿಗೋಸ್ಕರ ರೆಡಿ ಮಾಡ್ಬೇಕಾ? ನನ್ನ ಹೆಂಡತಿಯಾಗಿ ನೀನ್ ಆ ಕೆಲ್ಸ ಮಾಡ್ಬೇಕು. ಸರಿ ಸ್ವಾಮಿ, ನೀವ್ ಹೇಗಂತೀರೋ ಹಾಗೆ. ಹೀಯಾಳ್ಸಿ ಮಾತಾಡ್ತಾ ಇದ್ಯಾ, ಒಬಿಡಿಯಂಟ್ ಆಗಿ ಹೇಳ್ತಾ ಇದ್ಯಾ? ನಿಮಗ್ ಹೇಗ್ ಅರ್ಥ ಆಗತ್ತೋ ಹಾಗೆ. ಅಷ್ಟಕ್ಕೂ ಹ್ಯಾಪಿ ಆಗಿದ್ಯಾ, ಸ್ಯಾಡ್ ಆಗಿದ್ಯಾ? ನಿಮಗ್ ಹೇಗ್ ಕಾಣಿಸತ್ತೋ ಹಾಗೆ. ಏನು ಎಲ್ಲದಕ್ಕೂ ಅದೇ ಆನ್ಸರ್ ಹೇಳ್ತಾ ಇದ್ಯಾ? ನೀವ್ ಎಷ್ಟೇ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾತ್ರ ಒಂದೇ. ಹೋಗಿ ನನ್ನ ಆದ್ನಿನ ರೆಡಿ ಮಾಡ್ತೀನಿ ಬಿಡಿ. ಕೇಶವ ಸರ್, ನಿಮ್ಮ ಅಮ್ಮನವ್ರನ್ನ ನೋಡ್ದ್ಯಾ? ಅವ್ರ ಅಣ್ಣಂಗೆ ಶಶಿ ಮಿಸ್ ಆಗ್ತಾ ಇದ್ದಾಳೆ ಅನ್ನೋ ನೋವು ಕೂಡ ಇಲ್ಲ ಅವಳಿಗೆ. ನಿಮ್ಗೆ ಹಾಗನ್ನಿಸ್ತಿದ್ಯಾ? ಅವ್ರ ಪ್ಲಾನ್ ಅಲ್ಲಿ ಅವ್ರು ಇದ್ದಾರೆ ಸರ್. ಪ್ಲಾನ್ ಏನು? ಏನ್ ಪ್ಲಾನ್ ಸರ್? ಅದೇ ಏನೋ ಪ್ಲಾನ್ ಅಂದೆ ಅಲ್ವಾ? ನಾನಾ? ನೀವೇ ಏನೋ ಪ್ಲಾನ್ ಅಂದ್ರಿ. ಏನ್ ಪ್ಲಾನ್ ಸರ್? ಕೇಶವ, ನನ್ನ ಕನ್ಫ್ಯೂಸ್ ಮಾಡಬೇಡ. ಅವಳೇನಾದ್ರೂ ಮಾಡಕ್ ಹೊರಟಿದಾಳ? ನಿಮ್ಮನ್ ಮೀರಿ ಅವ್ರು ಏನ್ ಮಾಡ್ತಾರೆ ಸರ್? ಮತ್ತೇನೋ ಪ್ಲಾನ್ ಇದೆ ಅಂದೆ. ತಂಗಿಗ್ ನಿಶ್ಚಿತ ಅರ್ಥ ಮಾಡೋ ಸಂತೋಷದಲ್ಲಿ ನೀವ್ ಏನ್ ಕೇಳಿಸ್ಕೊತಾ ಇದ್ದೀರೋ, ಏನ್ ಮಾತಾಡ್ತಾ ಇದ್ದೀರೋ ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇನಾ? ನಿಜವಾಗ್ಲೂ
ಇವತ್ತು ಅವಳು ಎಂಗೇಜ್ಮೆಂಟು, ನಾಡಿದ್ದು ಅವಳಿಗೆ ಮದ್ವೆ ಅಂತ ಗೊತ್ತಿದ್ದು ಕೂಡ ಯಾವ ಧೈರ್ಯದಲ್ಲಿ ತಾಳಿ ಕಟ್ದೆ? ಲೇ, ನಾನ್ ಕಟ್ಟಿಲ್ಲ ಕಣೋ. ನೀನ್ ಕಟ್ಟಿಲ್ಲ ಅಂದ್ರೆ ಇನ್ಯಾರು ಕಟ್ಟಿದ್ದು? ನನಗ್ ಗೊತ್ತಿಲ್ಲ. ನಾಟಕ ಮಾಡ್ಬೇಡ, ನೀನೇ ಕಟ್ಟಿದ್ದು. ಲೇ, ನಿನ್ ಹಾಗೆ ನನ್ಗೆ ಆವೇಶ ಇಲ್ಲ ಕಣೋ, ಆಲೋಚನೆ ಇದೆ. ಹೌದು ಕಣೋ, ನಿನ್ ತಲೆ ತುಂಬಾ ದರಿದ್ರ ಆಲೋಚನೆಗಳೇ. ಅಂತ ದುರುದ್ದೇಶದಿಂದಾನೇ ಈ ಕೆಲಸ ಮಾಡಿದ್ಯಾ. ರಾತ್ರಿ ಎಲ್ರು ನಿದ್ದೆ ಮಾಡಿದ್ಮೇಲೆ ಕದ್ದು ಮುಚ್ಚಿ ತಾಳಿ ಕಟ್ಟಿದ್ಯಾ. ಲೇ, ನನಗೆ ಅವಳನ್ನ ಮದುವೆ ಮಾಡ್ಕೊಳ್ಳೋ ಉದ್ದೇಶನೇ ಇದ್ದಿದ್ರೆ ಅವತ್ತೇ ಮಾಡ್ಕೋತಿದ್ದೆ. ಕದ್ದು ಮುಚ್ಚಿ ಮದುವೆ ಮಾಡ್ಕೊಳ್ಳೋ ಕರ್ಮ ನನಗೇನಿದೆ? ನಿಜ ಹೇಳು ಅಭಿ, ತಾಳಿ ಕಟ್ಟಿದ್ದು ಒಳ್ಳೇದೇ, ಒಪ್ಕೋ. ನಾನ್ ಕಟ್ಟಿಲ್ಲ ಅಜ್ಜಿ, ನನಗೆ ಗೊತ್ತಿಲ್ಲ. ನೀನ್ ಮಾಡ್ದಿದ್ರೆ ಇನ್ಯಾರೋ ಮಾಡ್ತಾರೆ. ಅವನು ತನಗೇನು ಗೊತ್ತಿಲ್ಲ ಅಂತಿದ್ದಾನಲ್ಲ ಚಂದ್ರಿಕಾ. ಅವನ್ ಕಟ್ಟಿಲ್ಲ ಅಂದ್ರೆ ದಿವ್ಯಾ ಕಟ್ಟಿದಾಳೇನೋ. ದಿವ್ಯಮ್ಮ, ನೀವ್ ಎಂಟರ್ ಆಗೋ ಟೈಮ್ ಬಂತು ಅನ್ಸತ್ತೆ. ಹಾಗಾದ್ರೆ ಎಂಟ್ರಿ ಕೊಡ್ತೀನಿ ಬಿಡು.